ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋತಿ ಅವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳು ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಹುದ್ದೆಗಳೆಲ್ಲ ಬರ್ತಾ ಇದ್ದಾವೆ. ನಾನು 16 ಬಾರಿ ಹೇಳಿದ್ದೀನಿ, ಕಾಂಗ್ರೆಸ್ ಹೇಗೆ ಅಪಮಾನ ಮಾಡಿದೆ ಅಂತ ಹೇಳಿದ್ದೀನಿ. ಈ ಥರದ ರಾಜಕಾರಣಗಳಿಗೆ ನಾನು ಹೆದರೋನಲ್ಲ ಹೆದರಿಸುವಂಥದ್ದನ್ನು ಬೇರೆಯವ್ರಿಗೆ ಇಟ್ಕೊಳ್ಳಿ. ನಾನು ಯಾವ ಹೆಣ್ಮಕ್ಳ ಬಗ್ಗೆನೂ ಹಂಗೆ ಹೇಳಲ್ಲ, ಹಂಗೆ ಅವ್ರಿಗೆ ಹೇಳಬೇಕಾದಂಥ ಸನ್ನಿವೇಶನೂ ಇರಲಿಲ್ಲ, ಹೇಳೋದಿಲ್ಲ. ಯಾಕಾಗ ಅವ್ರು ಭಾವಿಸ್ಕೊಂಡ್ರೂ ಗೊತ್ತಿಲ್ಲ. ನಾನು ಆ ರೀತಿ ಹೇಳುವಂಥ ಯಾರಿಗೂ ಹೇಳಿಲ್ಲ ಇದುವರೆಗೂ. ತಾವು ರಾಹುಲ್ ಗಾಂಧಿ ಅವರನ್ನ ಡ್ರಗಿಸ್ಟ್ ಅಂತ ಕರೆದ್ರಿ ಅನ್ನೋ ವಿಚಾರವನ್ನು ಕೂಡ ಅದು ಪ್ರಸ್ತಾಪ ಆಗಿದೆ. ಯಾಕೆ ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದೀನಿ. ಅಮಿತ್ ಶಾ ಅವರು ಕಾಂಗ್ರೆಸ್ನವ್ರ ಬಗ್ಗೆ ಹೇಳಿದ್ದ ವಿಷಯವನ್ನು ತಿರ್ಚಿದ್ದಾರೆ ಅನ್ನೋ ವಿಷಯ ಮಾತಾಡಿದ್ದೀನಿ. ಸರ್, ತಮ್ಮನ್ನ ಉದ್ದೇಶಪೂರ್ವಕವಾಗಿ ಸರ್ ಏನು ನೋಡಿ ಈ ರೀತಿ ಹೆದರುವಂಥ ರಾಜಕಾರಣಿ ಅಂತ, ಆ ರೀತಿ ಹೆದರಿಸುವಂಥ ರಾಜಕಾರಣ ನನ್ನ ಹತ್ರ ಮಾಡುವಂಥದ್ದು ಬೇಡ. ಆ ರೀತಿ ಹೆದರಿಸಿ ರಾಜಕಾರಣ ಮಾಡೋಕ್ಕೆ ನಾನೇನು ಇವತ್ತು ನೆನ್ನೆ ಬಂದವನಲ್ಲ. ಸರ್, ತಮ್ಮನ್ನ ಉದ್ದೇಶಪೂರ್ವಕವಾಗಿ ಕೆಣಕ್ತಕ್ಕಂಥ ಒಂದು ಕೆಲಸ ಇದೆ. ವಿಷಯಾಂತರ ಮಾಡೋದಕ್ಕೆ ನೋಡಿ, ನಾನು ಕಟ್ಟರ್ BJP ಎಲ್ರಿಗೂ ಗೊತ್ತು. ವಿಷಯಾಂತರ ಮಾಡೋಕ್ಕೋಸ್ಕರ ಅವರು ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನವನ್ನು ನಾವು ಎಳೆಯಾಗಿ ಬಿಡಿಸಿಡೋದಕ್ಕಿದ್ವಿ. ಅವರು ಸಭಾಪತಿಗಳು ಅವಕಾಶ ಕೊಟ್ಟಿದ್ದರೆ ಎಳೆಯಾಗಿ ಬಿಡಿಸಿಡ್ತಿದ್ವಿ. 2 ಬಾರಿ ಸೋಲಿಸಿದ್ದು ಕಾಂಗ್ರೆಸ್ಸು ಅಂಬೇಡ್ಕರ್ ಅವ್ರನ್ನ, ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ಸು, ಅವರಿಗೆ ಯಾವುದೇ ರೀತಿಯ ಸ್ಮಾರಕ ಕಟ್ಟದಲ್ಲೇ ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ದು ಕಾಂಗ್ರೆಸ್ಸು. ಈ ಎಲ್ಲ ವಿಷಯವನ್ನು ಬಿಚ್ಚಿಡ್ತಾ ಇದ್ವಿ. ಕಾಂಗ್ರೆಸ್ ಮುಚ್ಚಿಟ್ಟ ಇತಿಹಾಸವನ್ನು ಬಿಚ್ಚಿಡ್ತಾ ಇದ್ವಿ. ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ತಿದ್ದುಪಡಿ ವಿಧೇಯಕವನ್ನು ಪರಿಶೀಲಿಸಬೇಕೆಂದು ಸೂಚಿಸಿದರು. ವಿಧೇಯಕವನ್ನು ಮಂಡಿಸಲಾಯಿತು. ಮಾನ್ಯ ಸಚಿವರು ಏನಾದರೂ ಹೇಳಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು 5ನೇ ಬಾರಿ ಈ ಬಿಲ್ಲಿಗೆ ಅಮೆಂಡ್ಮೆಂಟ್ ತರ್ತಕ್ಕಂಥದ್ದು. ಕರ್ನಾಟಕ ಲೇಬರ್ ವೆಲ್ಫೇರ್ ಫಂಡ್ ಆ್ಯಕ್ಟ್ 1965 ಇನ್ ಸೆಕ್ಷನ್ 7 ಇನ್ ಸಬ್ಸೆಕ್ಷನ್ ಕ್ಲಾಸ್ 2ನಲ್ಲಿ ಫಾರ್ ವರ್ಡ್ಸ್ 20 rupees, 40 rupees and 20 rupees, the words 50 rupees, 100 rupees, 50 rupees shall respectively be substituted ಅಂತಿದೆ. ಅಂದರೆ ನಾವು 1969ನೇ ಇಸ್ವಿನಲ್ಲಿ ಇದು ಕಾಂಟ್ರಿಬ್ಯೂಷನ್ ಪ್ರಾರಂಭ ಆಗಿರ್ತಕ್ಕಂಥ ಆರ್ಗನೈಸ್ ಸೆಕ್ಟರ್ನಲ್ಲಿರ್ತಕ್ಕಂಥ ಕಾಂಟ್ರಿಬ್ಯೂಷನು. ಈ ಕಾಂಟ್ರಿಬ್ಯೂಷನ್ನಲ್ಲಿ ವರ್ಕರ್ಸ್ ಕಾಂಟ್ರಿಬ್ಯೂಷನ್ ಬರುತ್ತೆ, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಬರುತ್ತೆ, ಗೌರ್ಮೆಂಟ್ ಆಫ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೂಡ ಕಾಂಟ್ರಿಬ್ಯೂಷನ್ ಬರುತ್ತೆ. ಇದು 1969ನಲ್ಲಿ ಮೊದಲನೇ ಬಾರಿಗೆ ₹1 ಎಂಪ್ಲಾಯಿ, ₹2 ಎಂಪ್ಲಾಯರು, ₹1 ರಾಜ್ಯ ಸರ್ಕಾರ ಕೊಡ್ತಾಯಿತ್ತು. ಅನಂತರ 94ನಲ್ಲಿ 3, 6, 3 ಆಯಿತು. 11ನೇ ಇಸ್ವಿನಲ್ಲಿ 6, 12, 6 ಆಯಿತು. 17ನೇ ಇಸ್ವಿನಲ್ಲಿ 20, 40, 20 ಆಯಿತು. ಈಗ ತಿರ್ಗಾ ನಾವು ಈ ಅಮೆಂಡ್ಮೆಂಟಲ್ಲಿ ₹50 ಎಂಪ್ಲಾಯಿ ಕೊಡಬೇಕು, ₹100 ಎಂಪ್ಲಾಯರ್ ಕೊಡಬೇಕು, ₹50 ಸ್ಟೇಟ್ ಗೌರ್ಮೆಂಟ್ ಕೊಡಬೇಕಂತ ಈ ಒಂದು ಬದಲಾವಣೆ ತಂದಿರತಕ್ಕಂಥ ಉದ್ದೇಶ ಇದೇನಾಗಿದೆ. ಈ ಕಾಂಟ್ರಿಬ್ಯೂಷನ್ ಕೊಡ್ತಕ್ಕಂಥವ್ರು ಒಂದೇ ಆರ್ಗನೈಸ್ ಸೆಕ್ಟರ್ನಲ್ಲಿ ಇರ್ತಕ್ಕಂಥವ್ರು, ಪೀಪಲ್ ಹೂ ಪೇ ESI, PF ಯಾರು ಅಧಿವೇಶನ ಕೊನೆಯ ದಿನ ಅಮಿತ್ ಶಾ ಅವರ ಹೇಳಿಕೆ ನಮಗೆಲ್ಲ ದಿಗ್ಭ್ರಮೆ ಉಂಟು ಮಾಡಿದೆ. ಈ ದೇಶ ಉಳಿಸುವಂತ ನಮಗೆ ಪ್ರಜಾಪ್ರಭುತ್ವ ಸಂವಿಧಾನದ ರಕ್ಷಣೆ ಎಲ್ಲ ಸಮಾಜಕ್ಕೂ ಸಿಕ್ಕಿರೋದು ಅಂಬೇಡ್ಕರ್ ಅವ್ರ ಕಾನ್ಸ್ಟಿಟ್ಯೂಷನ್ ನಮಗೆ ಕೊಟ್ಟೋದಕ್ಕೆ ಇಡೀ ಪ್ರಪಂಚದಲ್ಲಿ ನಮಗೂ ಎಲ್ಲ, ನಾನು ಒಬ್ಬ ದೊಡ್ಡ ಹಿಂದೂ, ದೇವರ ಮೇಲೆ ನಂಬಿಕೆ ಇರೋನು, ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣವ್ರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅಂಬೇಡ್ಕರ್ ಹೆಸರನ್ನ ಪ್ರತಿಪಾದನೆ, ಸಂವಿಧಾನ ಹೆಸರು ಪ್ರತಿಪಾದನೆ ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಅದಕ್ಕೆ ಎಲ್ಲರೂ ಕೂಡ ಅಂಬೇಡ್ಕರ್ಗೆ ಗೌರವ ಕೊಡ್ತಾ ಇದ್ದಾರೆ. ನೀವು ಅಂಬೇಡ್ಕರ್ ಹೇಳಿದ್ರೆ ಅದ್ರ ಬದಲು ದೇವ್ರ ಹೆಸರು ಹೇಳ್ತಾರೆ ಅಂದರೆ ಮುಕ್ತಿ ಸಿಗ್ತದೆ, ದೇವ್ರ ಹೆಸರು ಹೇಳಿದ್ರೆ ಅಂದರೆ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಮುಕ್ತಿ ಸಿಗಲ್ಲ ಅನ್ನೋ ಮಾತು ಬಂದರೆ ನಮಗಂತೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲರೂ ಕೂಡ ಅವಮಾನ. ಒಟ್ಟಾರೆ ಪ್ರಕರಣದಲ್ಲಿ ಟಿ ರವಿ ಅವರು ಏನು ಹೇಳಿದ್ದಾರೆ ಅನ್ನೋದು ಒಂದು ಭಾಗ. ಅದರ ಬಗ್ಗೆ
ಸಭಾಪತಿಗಳು ಏನು ರೂಲಿಂಗ್ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಗಮನಿಸಬೇಕಾಗ್ತದೆ. ಆದರೆ ತದನಂತರದಲ್ಲಿ ಸುವರ್ಣಸೌಧಕ್ಕೆ ನುಗ್ಗಿ ಏನು ಗುಂಡಾವರ್ತನೆ ಮಾಡಿದ್ದಾರೆ, ಅದರ ಬಳಿಕ ಸಿ ಟಿ ರವಿ ಅವ್ರನ್ನ ಒತ್ತಾಕೊಂಡು ಹೋಗಿ, ಇಸ್ ನಾಟ್ ಎ ಆರ್ಡಿನರಿ ಪರ್ಸನ್. ಸಿ ಟಿ ರವಿ ಅವರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಮಾಜಿ ಸಚಿವರಿದ್ದಾರೆ, ಹಿಂದೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದಾರೆ. ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಹೊತ್ತಾಕೊಂಡೋಗಿ ಅಲ್ಲಿಂದ ಮತ್ತೆ ರಾತ್ರೆಲ್ಲ ಗದಗು ಬೇರೆ ಬೇರೆ ಕಡೆ ರಾಮದುರ್ಗ ಎಲ್ಲ ಕಡೆ ಅಲ್ದಾಡಿಸಿ ಒಂದು ರೀತಿ ಟೆರರಿಸ್ಟ್ ಅನ್ಕೋಬೇಕು. ಯಾರಾದ್ರೂ ನೋಡಿದ್ರೆ ಯಾರೋ ಟೆರರಿಸ್ಟನ್ನ ಹೊತ್ತಾಕೊಂಡು ಹೋಗಿದ್ದಾರೆ ಪೊಲೀಸರು ಅನ್ನೋ ಭಾವನೆ ಬರ್ತಾ ಇದೆ. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮಗೆ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.